ನನಗಿನ್ನ ಜಾಸ್ತಿ ನಮ್ಮ ಅಪ್ಪಾಜಿಗೆ ಟೆನ್ಷನ್ ಆಗ್ಬಿಡೈತೆ ಅಲ್ಲಪ್ಪ ಎದಕ್ಕೆ ಟೆನ್ಷನ್ ಅವ್ರಿಗೆ ಹೋದರೆ ठीक है चिन्नो जाके आओ अल्लाह हाफिज हाँ अಯ್ಯ ಕೆದ ನಾಟಕ ಅನಿವಾರ ಪ್ರತಿಯೊಂದು ಸಂದರ್ಭಗಳು ನಾವು ಅನುಸರಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಲ್ರಿ. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಮ್ ಫ್ರೆಂಡ್ಸ್. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ. ನೋಡ್ರಿ, ಇವತ್ತು ನಮ್ಮ ಯಜಮಾನ್ರು ಟೂರಿಗೆ ಹೋಗ್ತಾ ಇದ್ದಾರ್ರಿ. ಅವರಷ್ಟೇ ಹೋಗ್ತಾ ಇದ್ದಾರೆ ನೋಡ್ರಿ. ಅಂದರೆ ಯಾರ ಜೊತೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಯಜಮಾನ್ರು ಕಾರ್ ಮೆಕ್ಯಾನಿಕ್ ಅಲ್ಲ, ಅವರು ಓನರ್ ಇರ್ತಾರಲ್ರಿ, ಅವ್ರ ಟೀಮ್ ಇರ್ತೈತಲ್ಲ ಕೆಲಸ ಮಾಡಲ್ಲ ಗ್ಯಾರೇಜಲ್ಲಿ, ಅವರೆಲ್ಲರೂ ಸೇರಿ ಹೋಗ್ತಾ ಇರೋದು. ಮತ್ತು ಅವರು ಜನವರಿ 1ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರಂತ್ರಿ. ಅವಾಗೇನೋ ಕೆಲಸ ಇತ್ತಂತೆ, ಅದರಿಂದಾಗಿ ಹೋಗೋಕ್ಕಾಗಿದ್ದಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದಾರಂತ. ಯಾವ ಊರಿಗೆ ಹೋಗ್ತಾ ಇದ್ದಾರಾ, ಎಲ್ಲಿ, ಏನಂತ ಹೇಳಿಬಿಟ್ಟು ಬನ್ನಿ ಅವ್ರ ಬಾಯಿಂದನೇ ಕೇಳಿ ಅಂತ. ನೋಡಿ, ಇಲ್ಲಿ ನಿಂತ್ಕೊಂಡಾರ, ರೆಡಿ ಆಗ್ಬಿಟ್ಟಾರ ಆವಾಗಲೇ. ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ರೀ. ಇಷ್ಟೊತ್ತು ಕೆಲಸ ಮಾಡ್ಕೊತಾ ಇದ್ದೆ. ಓಕೆ ಚಿನ್ನು, ಕೊಂದ್ಸಗೊಂದು ಯಾರು ದಾದಾ ಪಹಾಡ ಗೊತ್ತೇನ್ರಿ? ದಾದಾ ಪಹಾಡ್ ಕೊಂದ್ಸ ಸೈಡ್ ಆತ ಮುಗಿಸ್ನಿ. ನಾನು ಯಾವತ್ತೂ ಹೋಗಿಲ್ಲ. ಅವ ಮಂಗಳೂರು ಸೈಡ್. ನೋಡ್ರಿ, ನಾವು ಅಪ್ಪಾಜಿಗೆಲ್ಲ ಗೊತ್ತೈತೆ. ಮಂಗಳೂರು ಅಂತೆ ಪ್ಲೇಸ್. पहाड़ जंगल जगह दे। हाँ, तभी ध्यान रखे तुम्हें। हाँ, खुद से हिम्मत कर, उठने बैठने का याद डालो जरा, ताकत। हाँ, ನೀವಿದ್ರೆ ವ್ಯವಸ್ಥಿದ್ರೆ ಕುಂದರ್ಸಿದ್ರಿ है ना, चेयर ಮೇಲೆ. बेटी है, बेटी का दिन आवाज से है। उनको चेयर के ऊपर बिठाने का कौन भी नहीं, नमो को टेंशन ले रहा ना. जरा पावा दो पावा भी जरा जोर डालते रहो, जरा हिम्मत से। हाँ, क्या कहते हैं? ठीक है, ध्यान दो. ನೋಡ್ರಿ ಫ್ರೆಂಡ್ಸ್, ಇನ್ನೂ ಹೋಗಿಲ್ಲ. ಅಪ್ಪಾಗ 2 ದಿನಕ್ಕೊಮ್ಮೆ ಒಂದು ಇಂಜೆಕ್ಷನ್ ಮಾಡ್ತಾರೆ. ಆ ಇಂಜೆಕ್ಷನ್ ಇವತ್ತು ತಾನೇ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಕ್ಯಾವ ಲಕಡಿ ಹಟಾವ್ ಗಿರಿಂಗ್ ಹಬ್ಬ ಪೇ में लगाए. अच्छा. ಆ ಇಂಜೆಕ್ಷನ್ ಇವತ್ತು ಡಾಕ್ಟ್ರ್ ಏನು ಕಳ್ಸೋದು, ನಾನೇ ಮಾಡ್ತೀನಿ ಹೇಳಂತ ಹೇಳ್ತಾಯಿದ್ರು. ಇಂಜೆಕ್ಷನ್ನು ಸಿರಿಂಜಲ್ಲಿ ಏರ್ಸರ್ರಿ, ಏರಿಸ್ಬಿಟ್ಟು ಅಪ್ಪಾಜಿಗೆ ಮಲಗಿಸ್ಬಿಟ್ಟು ಕ್ರಾಸ್ ಮಾಡಿದ್ದಾರೆ. ಈ ಥರ ಹಿಂಗೆ ಒಳಿಸಿ ಮಾಡ್ತೀನಂತ ಹೇಳಿ ನಿಂತಾರ. ಆಗೋನೇ ಹೊಲ್ದವ್ರಿಗೆ ಚುಚ್ಚಾಕ. ನೀನು ನಡಿ ನಾನು ಮಾಡ್ತೀನಿ, ಅಡ್ಡ ನಿಂತಂಗೆ ಆಗುತ್ತಾ ಹೋಗಿ ಅಂತಂದ್ರೆ. ಅದಕ್ಕೆ ಸೈಡಿಗೆ ಹೋಗಿನ್ರಿ. ಬಟ್ಟೆ ಒಗೆದು ಬಟ್ಟೆ ಒಗೆದನ್ನು ಬಂದಿದ್ದೀನಿ. ಆದರೂ ಕೂಡ ಇಂಜೆಕ್ಷನ್ ಮಾಡಾಕ ಒಂಥರ ಆದಿತ್ತಂತ ಅವ್ರಿಗೆ. ನಮ್ಮ ಮಮ್ಮಿಗೆ ಶುಗರ್ ಇಂಜೆಕ್ಷನ್ ನಾವು ಅಪ್ಪಾಜಿ ಮಾಡ್ತಿದ್ರಂತೆ ನೋಡ್ರಿ. ಇವ್ರು ಅರ್ಧ ತಾಸು ಮಾಡಿದ್ರಿ, ಬಟ್ಟೆ ಒಕ್ಕಂದು ಬಂದರೆ ಹಂಗೆ ನಿಂತಿದ್ರು. ಮೊಬೈಲ್ನಾಗ ನೋಡಿ ಹಾಕ್ತೀನಿ ತಡಿ ಅಂತ ಹೇಳ್ಬಿಟ್ಟು. ಆಫ್ ಇದ್ರ ಆಫ್ ರಂಗಪುಂಗ. ಹಾಂ, तुम्हें अब्बा के लिए दुआ करो. और डेनाಗ ಹೋದ್ರೆ ಬೇಸರದೈತೆ. रात भर जर्नी करते रहते, दिन भर घूमते रहते हो ना. ನೈಟ್ ಜರ್ನಿ ಮಾಡ್ತಾರ್ರಿ, ಡೇಯಲ್ಲಿ ಎಲ್ಲ ನೋಡಕ್ಕೆ ಚೆನ್ನಾಗಿರ್ತೈತಂತೆ. झरना नहीं, जोग जलपात बोलते क्या वोच की वाटरफॉल्स बोलते हैं, वाटरफॉल्स. फॉल्स. हाँ, ठीक. जगह दे. अल्लाह हाफिज चिन्नो. बाय. बाय. अरे बाय चिन्नो. टाटा बाय. चलो घर में ध्यान दो, मम्मी का, जनाना का. ठीक है, तुम्हें संभाल के जाके आओ. खुद का भी ध्यान दो. बाय बाय.
आता ऊपर तक मोटा ये क्या ये क्या चुनबुला है गिड़गिड़ी है गिड़गिड़ी हाँ? गिड़गिड़ी गिड़गिड़ी बोलते चिन्नो क्या किए ओके बाय 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 जाओ घूमने बा ಬಾಯ್ ಜಾತಿ ಜಾತಿ ₹5 देख जाओ ನೋಡ್ರಿ ನಮ್ಮ ನಿಮಿಷ ಹೆಂಗಂತ 5 रुपए मम्मी देती संभाल के जाओ हाँ फ़ोन करते रहो जिनो क्या ठीक है बाय अल्लाह हाफिज़ चलो बच्चे हो चलो क्लास लेते हूँ अभी हाँ ऐसे छोड़ दूँ क्या मैं चल बेटा ಊರಿ ಊರಿಗೆ ಮಂಗಳೂರು ಮಂಗಳೂರು ಚಲೋ ಚಲೋ ಮಂಗಳೂರು ಸೈಡ್ ಅದೇನೋ ಜೋಗ ಜಲಪಾತ ಐತಂತೆ ಅಲ್ಲಿ ಎಲ್ಲ ಸುತ್ತಾಡಕ್ಕೆ ದರ್ಗಕ್ಕೆ ಹೋಗ್ತಾರೆ ಅವರು ಗ್ಯಾರೇಜ್ನವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿಪ್ಪ ಹೋದ್ರು ಇವಾಗ ನನಗಿನ್ನ ಜಾಸ್ತಿ ನಾವು ಅಪ್ಪಾಜಿಗೆ ಟೆನ್ಷನ್ ಆಗ್ಬಿಡೈತೆ ಅಲ್ಲಪ್ಪ ಎದಕ್ಕೆ ಟೆನ್ಷನ್ ಅವ್ರಿಗೆ ಹೋದ್ರೆ ಅವ್ರು ಎಬ್ಸ್ ಕುಂದ್ರಿಸ್ತಿದ್ರಲ್ರಿ ಚೇರ್ ಮೇಲೆ ದಿನ ಬೆಳಿಗ್ಗೆ ಸಾಯಂಕಾಲ ಇಲ್ಲಾಂದ್ರೆ ಮಧ್ಯಾಹ್ನ ದಿನಕ್ಕೆ 2 ಟೈಮ್ ಎಬ್ಸ್ ಕುಂದ್ರಿಸ್ಬೇಕಾಗುತ್ತಾ ಅದರಿಂದಾಗಿ ಎಬ್ಸ್ ಕುಂದ್ರಿಸೋರಿಲ್ಲ ಅಂತ ಟೆನ್ಷನ್ ಅಂತೆ ನಾನು ಬರಲ್ಲ ಕುಡ್ಸಕ್ಕ ಅವರು ಕುಡಿಸ್ತಿದ್ರಲ್ಲ ರಾತ್ರಿ ಹೊತ್ತು ಅವರು ಎದ್ದು ನೀರು ಕುಡಿಸ್ತಿರ್ತಾರೆ ಫ್ರೆಂಡ್ಸ್ ಅಪ್ಪಾಜಿ ನೀರು ಕೇಳ್ತಿರ್ತಾರೆ ರಾತ್ರಿ ಹೊತ್ತು ಅದರಿಂದಾಗಿ ಕೆಲವೊಮ್ಮೆ ಅವರು ಎದ್ದು ಕುಡಿಸ್ತಾರೆ ನಾನು ಎದ್ದು ಕುಡಿಸ್ತೀನಿ ಅದರಿಂದಾಗಿ ಅದು ನೆನಪು ಮಾಡ್ತಾ ಇದ್ದಾರೆ ಮೈ ಹೋ ನಾವು ಟೆನ್ಷನ್ ಮತ್ಲು ಟೆನ್ಷನ್ ಮೇಲೆನಾ ನನ್ನಿಂದ ಆದಷ್ಟು ಎಬ್ಸ್ ಕುಂದಿರ್ಸ್ತೀನಿ ರೀ ಏನು ಮಾಡಬೇಕು ಇವಾಗ ಅಂದರೆ ಹಿಂಗೆ ಎಬ್ಸ್ ಕುಂದಿರ್ಸ್ತಿದ್ದೆ ಬಟ್ ಚೇರ್ ಮೇಲೆ ಅಂತಾರೆ ಅವ್ರಿಗೆ ಎತ್ತಿ ಕುಂದಿರ್ಸ್ಬೇಕಾಗುತ್ತೆ ಎತ್ಕೊಂಡು ಈ ಥರ ನನ್ನಿಂದ ಆಗಲ್ಲ ರೀ ನನ್ನಿಂದ ಆದಷ್ಟು ಮಾಡ್ತೀನಿ ಬಿಡ್ರಿ ಬಟ್ ಆ ಥರ ಗಂಡ್ಮಕ್ಳು ಬೇಕು ಎಬ್ಸಿ ಚೇರ್ ಮೇಲೆ ಕುಂದಿರ್ಸ್ಬೇಕಂತಂದರೆ ನೋಡಮ್ಮ ಪಾಪ 4 ದಿನ ಅಂತಂದರೆ ಹೆಂಗಪ್ಪ ನನ್ನ ಮಂಚದ ಮೇಲೇ ಕುಂದ್ರದಂತ ಟೆನ್ಷನ್ ಆಗ್ಬಿಡುತ್ತೆ ಅವ್ರು ಹೋಗಿದ್ದಕ್ಕೋಸ್ಕರ ಒಂದು ಮಗನಕಿನ್ನ ಹೆಚ್ಚಿಗೆ ನೋಡ್ಕೊತಾರೆ ಫ್ರೆಂಡ್ಸ್ ನೀವಾ ಹೇಗಿದೆಯೇನೋ ಬೇಟಾಗಿದ್ದೇವ ಇವನು ಮಗನ ಅಳಿಯ ಮಗ ಮಗ ಟೆನ್ಷನ್ ಹಾಕಲ್ಲ ಆತೆ 4 ದಿನ ಮೇ ಅವರೆಲ್ಲಾದ್ರೂ ಊರಿಗೆ ಹೋದರೆ ನಾನು ಟೆನ್ಷನ್ ತೊಗೊಂಡು ಒಂಥರ ನಾನು ಹೆಂಗಿರ್ಬೇಕಪ್ಪ ಮಕ್ಕಳು ತೊಗೊಂಡು ಅಂಥೇಳಿ ನಾನು ಟೆನ್ಷನ್ ತೊಗೊತಿದ್ದೆ ಇವನು ಅಪ್ಪಾಜಿ ಇದ್ದಾರೆ ಅಂತ ಹೇಳಿ ನನಗೆ ಸ್ವಲ್ಪ ಧೈರ್ಯ ಅದರಿಂದಾಗಿ ಅಂದರೆ ಇವಾಗ ನನಗಿಂತ ಹೆಚ್ಚಿಗೆ ಇವರು ಟೆನ್ಷನ್ ತೊಗೊತಾ ಇದ್ದಾರೆ ಎಬ್ಸ್ ಕುಂದ್ರಿಸೋದು ಹಿಂಗಮ್ಮ ಅವರಿದ್ರೇ ಎಲ್ಲ ಮಾಡೋದಲ್ಲ ಅಂತ ಹೇಳ್ಬಿಟ್ಟು ನೋಡ್ರಿ ಇವಾಗ ರಾತ್ರಿಯ 12 ಗಂಟೆ ಆಗ್ತಾಯಿದೆ ನಮ್ಮ ಯಜಮಾನ್ರು ಫೋನ್ ಮಾಡಿದರು ಇನ್ನೂ ಹೋಗಿಲ್ಲಂತ್ರಿ ಅವ್ರ ಊರಿಗೆ ಯಾಕೆ ಲೇಟ್ ಆಯ್ತು ಅಂತಂದರೆ ಮತ್ತು ಅವರು ಫ್ರೆಂಡ್ಸ್ ಟೀಮ್ ಎಲ್ಲರೂ ಗ್ಯಾರೇಜಲ್ಲಿ ಇರ್ತಾರಲ್ರಿ ಅವರೆಲ್ಲರೂ ಒಬ್ಬೊಬ್ಬರೇ ಅವ್ರ ಮನೆಯಿಂದ ರೆಡಿಯಾಗಿ ಬರಬೇಕಲ್ರಿ ಲಗೇಜ್ ಎಲ್ಲ ರೆಡಿ ಮಾಡಿಕೊಂಡು ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಅದರಿಂದಾಗಿ ಸ್ವಲ್ಪ ಲೇಟ್ ಆಗಿದೆ ಅಂತೆ ಇವಾಗ ಬಿಡ್ತಾ ಇದ್ದಾರೆ ಇನ್ನೊಂದು ತಾಸಿಗೆ ಹೋಗ್ತಾರಂತ್ರಿ ಅದರಿಂದಾಗಿ ಮತ್ತು ನಮ್ಮ ಯಜಮಾನ್ರಿಗೆ ನಾನು ಹೇಳಿದೆ ಇದು ಚಾದರ್ ಏನು ಒಯ್ದಿಲ್ಲ ರೀ ಅವರು ಅರ್ಜೆಂಟಲ್ಲಿ ಬರೀ ಬಟ್ಟೆ ಎಲ್ಲ ಇಟ್ಕೊಂಡ್ಬಿಟ್ಟು ಹೋಗ್ಯಾರ ಬಟ್ಟೆ ಮತ್ತು ಬ್ರಷ್ ಮೈತಿಕ ಬ್ರಷ್ ಅದು ಮತ್ತು ಸಾಬೂನು ಶಾಂಪು ಇವೆಲ್ಲ ಇಟ್ಕೊಂಡು ಹೋಗಿದ್ದಾರೆ ಮೇನ್ ಸ್ವೆಟರ್ ಚಾದರ್ ಅವು ಎರಡೇ ಬಿಟ್ಟು ಹೋಗ್ಬಿಟ್ಟಾರ ರೀ ಮತ್ತು ನಾನು ಹೇಳಿದೆ ಬಂದು ತೊಗೊಂಡು ಹೋಗ್ರಿ ಚಳಿ ಬೇರೆ ಫುಲ್ ಇರುತ್ತೆ ಫ್ರೆಂಡ್ಸಲ್ಲಿ ಅದಕ್ಕೆ ಇವಾಗ ಬರೋಕ್ಕೆ ಹೇಳಿದ್ದೀನಿ ಬರ್ತಾ ಇದ್ದಾರೆ ರೀ ಅವರು ಚಾದರು ಹೊಸದು ಯೂಸ್ ಮಾಡಿಲ್ಲ ಇನ್ನು ಅವಾಗ ತೊಗೊಂಡಿದ್ವಿ ಅಂತ ತೋರಿಸಿ ನೋಡ್ರಿ MP ದವರು ಬಂದು ನಮ್ಮೂರಲ್ಲಿ ಚಾದರ್ ಮಾರ್ತಾ ಇದ್ದಾರಂತ ಅಂದಿದ್ದೆ ಅವು ರೀ ತೊಗೊಂಡಿಟ್ಟಿದ್ದೆ ಎಲ್ಲರೂ ಮಕ್ಕೊಂಡಾರ ನಮ್ಮ ಹುಡುಗರು ಅದಕ್ಕೆ ಕರೆಂಟ್ ಆಫ್ ಮಾಡಿದ್ದೆ ಓಕೆ ನೋಡ್ರಿ क्या हुआ सोई नहीं हाँ पानी पिलाऊं रुक जा ನೋಡ್ರಿ ರಾತ್ರಿ ಎಲ್ಲ ಹಿಂಗೆ ನೀರು ಕೊಡ್ತಿರ್ಬೇಕು ಅಪ್ಪಗ ನೀವ ನೀರಡ್ಕಿ ಬಹಳ ಆಗುತ್ತೆ ಅಪ್ಪಾಜಿಗೆ ಆರಾಮಿಲ್ದಾಗಿಂದ ನೀರು ಜಾಸ್ತಿ ಕುಡಿತಾರ ಆರೇವನು ಇಲ್ಲಿ ಚಾದರ್ ಇಟ್ಟಿನಿ ನೋಡ್ರಿ
ಇದು ಗ್ರೇ ಕಲರ್ ಮತ್ತು ಸ್ವೆಟ್ರ್ ಇಟ್ಟಿದ್ದೀನಿ. ಇವಾಗ ಕೊಡ್ಬೇಕ್ರಿ, ಲೈಸೆನ್ಸ್ ಕೇಳ್ತಾಯಿದ್ರು, ಅದು ತೆಗೆದು ಇಡ್ಬೇಕಿನ್ನ. ಬಸ್ ಬಾ. चाय खुदंग ಕೂಡ ಆ ಥರ. आई है कि गेट का आवाज़ आ रहा. शायद आए लगता. ಬಂದಿಲ್ಲ. क्या हुआ बा ನೋಡ್ರಿ, ಲೈಸೆನ್ಸನ್ನು ಕೇಳಿದ್ರೆ ಫ್ರೆಂಡ್ಸ್, ಅದಕ್ಕೆ ಲೈಸೆನ್ಸ್ ಮತ್ತು ಸ್ವೆಟರ್ ಮತ್ತು ಇದು ಚಾದರ್ ಬಂದಾರೇನು. ಗೇಟಿನ ಸೌಂಡ್ ಬರ್ತಾಯಿದೆ ತೇಳ್ರಿ. ಹಾಗೆ क्या मुझे बीच में आवाज़ आया, दरवाजा खोली, कौन भी नहीं थे. ये देखो यहाँ उठा रखी हूँ. वेलकम. ओ वहाँ है, देखो रेड कलर का वो जीप है उसमें. यार रहने दो यार, चद्दर किधर आराम से डाल जाओ. ಏನು ಸಾಯಂಕಾಲನೇ ಹೋದಂಗ ಹೋಗಿ ಬರ್ತೀನಿ ಬಾಯ್ ಏನೇನೋ ಅಂದ್ಬಿಟ್ರೆ. ಆಜಿನ ನೂಡಲ್ಸ್ देखो सामने ನೋಡ್ರಿ ಮುಂದೆ ಹೆಂಗೆ ಬಂದೈತೆ ನೂಡಲ್ಸ್. बच्चे सो गए. ठंडी फुल रहती है क्या, होशियार से गरम होना तुम्हें. स्वेटर पहले जाना नहीं निकाले नहीं. बा आए देखो भाई नो आंदे. हाँ क्या बा बुलाना उन्हें वहाँ है चादर यहाँ ಹಾಸಿಗೆ ಐತೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತಾರೆ ರೀ. ನಾ ಅಪ್ಪ ನೋಡಿದ್ರೆ ಕರೀರಿ ಅಂತ ಅನ್ನಕತ್ತಾರ. ಅವ್ರಿಗೆ ಹಿಂದೆ ತಿರುಗಿ ನೋಡೋಕೆ ಬರಂಗಿಲ್ಲ ರೀ. कैसा सुलाऊं क्या, बा सुलाऊं. हाँ देखते हैं उनको. रेडी है, मेरा वेट कर रहे फ़ोन मारो होते. ठीक है चिनो जाके आओ. अल्लाह हाफिज़. बस आओ. अल्लाह हाफिज़. ठंड रहती है होशियार, क्या फ़ोन करते रहने का. संभाल के जाओ, संभाल के आओ. अल्लाह हाफिज़ चिनो. हाँ हाँ ज़्यादा पानी में कभी खेलो मत. हाँ पानी गिनी का कुछ तो रहेगा तो चिनो होशियार. ज़्यादा जोश में आने को फ्रेंड्स सामने वहाँ जा रहे बोले तो सुन रहे कि क्या है वहाँ मेंढक नोड्री कप्पी ಎಂತ ದೊಡ್ಡದೈತೆ. क्या चिन्ह वैसा दिख रहा हो, मरा गया वो. हाँ झगड़ा कर रहे हैं, कप्पी झगड़ा आಡಕತ್ತ ನೋಡ್ರಿ. यप्प ನೋಡ್ರಿ ಭಯ ಆಯ್ತು ಬಿಡಿ. छोड़ो तुम जाओ यार अपना. झगड़ा कर रहे कि मरा हो. हाँ मरा नहीं. ಏನಣ್ಣ ಊರಿಂದ ಯಾವಾಗ ಬಂದಿ. ಹೌದಾ ಆರಾಮಲ್ಲ. जाओ क्या उसके ऊपर क्या थी, गाड़ी गई कि क्या चीज़. हाँ अಯ್ಯ क्या नाटक कर रहा था वो. ಹಾಂ ಇಬ್ಬರು ಜಗಳ ಮಾಡಾಕಿದ್ರಂತ್ರಿ. ನಾವು ಏನೋ ಆಗೈತೆ ಅಂತ ಅಂದ್ಕೊಂಡಿನಿ. अच्छा लो बाय चिन्नो. भाई बहन की क्या झगड़ा कर ले रहे हो, छोड़ो. चिन्नो संभाल के जाओ. मैं क्या बोल रही एक बात सुनो, ज़्यादा दोस्ती यारी में उन्होंने जोश में आपको गाड़ी फास्ट चलाने का ये सब नहीं करने का. हाँ स्लो चलाओ. और मैं क्या बोल रही हूँ, और पानी गिनी में खेलने में होशियार से दिमाग में रखो. फैमिली है तुम्हारी. हाँ कोई भी रहने दो, तुम्हारा दोस्त रहने दो, कोई भी रहने दो, सभी जन होशियार से दिमाग ना ठंडा जोश में नहीं आए. जैसा गाड़ी थोड़ा हल्का चलाओ,
पानी में ज़्यादा गहरा पानी है वो तो वहाँ पर नहीं जाने का, समझे? सब दिमाग में रख के चलने का, नहीं तो दोबारा भेजती नहीं मैं, ठीक है? जाओ संभाल के। अल्लाह हाफिज़। बाय 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 चीनी। हाँ 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 ठीक है अल्लाह हाफिज़। ನೋಡ್ರಿ ಹೊಣೆಯಲ್ಲಿ ಯಾರಿಲ್ಲ, ನಾನೇ ಒಬ್ಬಾಕಿ. ಅಯ್ಯಪ್ಪ ಭಯ ಆಗುತ್ತೆ. ಗೇಟ್ ಬಂದ್ ಮಾಡೋಣ. गए भानु? तुम्हें सो जाओ बा. क्या बच्चे लोग भी सो गए, ಮಕ್ಕಳೇನು ಮಲ್ಕೊಂಡ್ರಿ. ಅಪ್ಪ ನೋಡ್ರಿ ರಾತ್ರಿ ಎಲ್ಲ ಹಾಗೆ. ಇವಾಗ ನೀರು ಕೊಡಮ್ಮ, ಎಬ್ಸ್ಕೊಂಡ್ರಸಮ್ಮ. ಇಬ್ಬರು ಒನ್ ಟೈಮ್ ನಾನು, ಒನ್ ಟೈಮ್ ನಮ್ಮ ಹಸ್ಬೆಂಡ್ ಹಂಗೆ ಎಬ್ಸ್ಕೊಂಡಿರ್ತೀವಿ. ಇವಾಗ ನನ್ನ ಮೇಲೆ ಅಷ್ಟೇ, ನಾನೇ ಒಬ್ಬಾಕಿ ಇವಾಗ. वाह सतातेगा वाह, मैं सोना कि नहीं वाह, ठीक है आराम से सो जाओ. ಏನಾದರೂ ಬೇಕಂದ್ರೆ ನನಗೆ ಆವಾಜ್ ಕೊಡ್ರಿ. ಗುಡ್ ನೈಟ್. ಅಲ್ಲಾ ಹಾಫೀಸ್. ಓಕೆ ನೋಡ್ರಿ, ಇವಾಗ ನನಗಂತೂ ನಿದ್ದೆನೇ ಬರೋಂಗಿಲ್ಲ ಫ್ರೆಂಡ್ಸ್. ಇವಾಗ ರಾತ್ರಿ 12 ಗಂಟೆ ಆಗೈತೆ. ಹೆಂಗೆ ದೇವ ಕುಂತ್ಬಿಟ್ಟಿದ್ದು ನೋಡ್ರಿ. ನಾನಂತರ ಏನಪ್ಪ ಅಂತಂದರೆ ಇವಾಗ ಅವರೆಲ್ಲ ಹೋಗಿ ಮನೆಗೆ ಮತ್ತೆ ರಿಟರ್ನ್ ಮನೆಗೆ ಬರೋವರೆಗೆ ನನಗೆ ಟೆನ್ಷನ್ ಇರುತ್ತೆ ರೀ. ಯಾಕಂದರೆ ಹೇಳಬಾರ್ದು ಆ ಥರ. ಅದಕ್ಕೋಸ್ಕರ ಏನೇನೋ ಖಯಾಲ್ಗಳು ಬಂದುಬಿಡ್ತಾವ್ರಿ. ಅದರಿಂದಾಗಿ ಆರಾಮಾಗಿ ಹೋಗಿ ಆರಾಮಾಗಿ ಮನೆ ಮುಟ್ಟವ್ರಿ. ನನಗಂದ್ರೆ ಟೆನ್ಷನ್. ಆರಾಮಾಗಿ ಬರ್ಬೇಕು ನೋಡ್ರಿಪ್ಪ, ಖುಷಿಯಾಗಿ ಎಂಜಾಯ್ ಮಾಡಿ ಬರ್ಬೇಕು. ಅದಕ್ಕೆ ನನ್ನಿಂದ ಎಷ್ಟು ಹೇಳಬೇಕು ಅಷ್ಟೆಲ್ಲ ಹೇಳಿನ್ರಿ. ಮತ್ತು ಫ್ರೆಂಡ್ಸ್ ಪಾಪ ಇಷ್ಟು ದಿನದಿಂದ ಎಲ್ಲೂ ಯಾವ ಊರಿಗೂ ಹೋಗಿಲ್ಲ, ಏನಿಲ್ಲ. ಅದ್ರಾಗ ಬೇರೆ ಗ್ಯಾರೇಜ್ ಕೆಲಸ, ಬರೀ ಕೆಲಸ ಅಂತ ಹೇಳಿ ಮತ್ತು ಅವ್ರ ಫ್ಯಾಮ್ಲಿ ಊರಿಗೂ ಹೋಗಿಲ್ಲರಿ. ಅವರು ಭಾಳ ದಿನ ಆಗೈತೆ. ಮತ್ತು ನಾವು ಕೂಡ ಎಲ್ಲೂ ಸುತ್ತಾಡೋಕ್ಕಂತ ಹೇಳಿಬಿಟ್ಟು ಎಂಜಾಯ್ಮೆಂಟ್ ಮಾಡೋಕ್ಕೂ ಎಲ್ಲೂ ಹೋಗ್ತಾನೇ ಇಲ್ಲ, ಏನಿಲ್ಲ. ಅದರಿಂದಾಗಿ ಮತ್ತು ಅವ್ರ ಗ್ಯಾರೇಜಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಇವಾಗ ನಮ್ಮ ಸಂದರ್ಭ ಅಂತರೂ ಮನೆಯಲ್ಲಿ ಪರಿಸ್ಥಿತಿ ಈ ಥರ ಇದೆ. ನಾವಂತೂ ಇವಾಗ ಸದ್ಯಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ. ಅದು ಬೇರೆ ಅಪ್ಪಾಜಿಗೆ ಆರಾಮಿಲ್ದಾಗಿಂದ ಹಾಸ್ಪಿಟಲ್ಗೆ ಹುಬ್ಳಿಗೆ ಹೋಗಿವಿ, ಗದಗ ಹೋಗಿವಿ. ಈ ಥರ ಹೋಗೋದು ಬೇರೆ ಆಗುತ್ತಾ. ಅದರಿಂದಾಗಿ ಅಂದರೆ ನಮ್ಮ ಯಜಮಾನ್ರು ಎಂಜಾಯ್ಮೆಂಟ್ ಅನ್ನೋದು ಏನು ಇಷ್ಟು ದಿನದಿಂದ ಭಾಳನೇ ಮನೆಗೆ ಪ್ರಾಬ್ಲಮ್ ಅದು ಇದು ಅನ್ನೋದು. ಮತ್ತು ಹೊರಗೆ ಹೋದರೆ ಕೆಲಸ, ಗ್ಯಾರೇಜ್ದು ಕೆಲಸ ಮಾಡ್ಕೊಳೋದು, ಬರೀ ಇದನ್ನೇ ಐತೆ ಫ್ರೆಂಡ್ಸ್. ಇದೆಲ್ಲ ಇದ್ದಿದ್ದೆ ಅಲ್ವಾ. ಅದಕ್ಕೋಸ್ಕರ ಮತ್ತು ಅವರು ಗ್ಯಾರೇಜಲ್ಲಿ ಈ ಥರ ಎಲ್ಲ ನಾವು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಸೇರಿ ಹೋಗ್ಲೇನಂತ ನನಗೆ ಕೇಳ್ತಾಯಿದ್ರು. ಅಯ್ಯ ಇಷ್ಟೆಲ್ಲ ಅವರು ನನಗೆ ಯಾಕೆ ಕೇಳ್ತೀರ, ಹೋಗಿ ಎಂಜಾಯ್ಮೆಂಟ್ ಮಾಡಿ. ಇಷ್ಟು ದಿನ ಕಷ್ಟ ಅದು ಇದು ಅಂತ ಹೇಳಿಬಿಟ್ಟು ಕೆಲಸಗಳೆಲ್ಲ ಮಾಡ್ಕೊಂಡು ಇಷ್ಟು ದಿನ ಇದು ಮಾಡಿರಿ. 4 ದಿನ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾಗ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೋಗಿ. ಈ ಥರ ಸಂದರ್ಭ ಮತ್ತೆ ಸಿಗೋಂಗಿಲ್ಲ ಅವಾಗವಾಗ. ಅದಕ್ಕೋಸ್ಕರ ಸಿಕ್ಕಿದಾಗೊಮ್ಮೆ ಅಂದರೆ ಎಲ್ಲ ಖರ್ಚು ಅವ್ರದ್ದೇ, ಗ್ಯಾರೇಜ್ ಓನರ್ ಇದ್ದಾರಲ್ರಿ ಅವ್ರದ್ದೇ. ಅದರಿಂದಾಗಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿರೋದು ನಾನು. ಇವಾಗ ನೋಡ್ರಿ, ಅವರು ಹೋಗಿ ಕಳ್ಸೋದನ್ನು ಕಳಿಸ್ಬಿಟ್ಟಿನಿ ರೀ ನಾನು. ಅವ್ರಿಗೆ ಹೋಗಿ ಮನೆ ಮುಟ್ಟವ್ರಿಗೆ ಮತ್ತು ಹೋಗಿ ಬರಬೇಕಲ್ರಿ. ಯಾವ ದಾರಿ ಹೆಂಗಿರುತ್ತೆ ಏನು ಅನ್ನೋ ಥರ ಟೈಮ್ ಹೇಳೋಕ್ಕೆ ಬರೋಂಗಿಲ್ಲ. ಅದರಿಂದಾಗಿ ನನಗೆ ಭಯ ಆಗುತ್ತೆ ರೀ. ಅದೇ ಒಂದು ಟೆನ್ಷನ್ ಆಗುತ್ತೆ. ಅದರಿಂದಾಗಿ ನಿದ್ದೆನೂ ಬರೋಂಗಿಲ್ಲ, ಏನಿಲ್ಲ. ಅದಕ್ಕೆ ದುವಾ ಮಾಡ್ಕೊತ ಕುಂತುಬಿಡ್ತೀನಿ ರಾತ್ರಿ ಎಲ್ಲ. ನನಗೆ ಆರಾಮಾಗಿ ಖುಷಿಯಾಗಿ ಹೋಗಿ ಖುಷಿಯಾಗಿ ಬರಬೇಕು ರೀ, ಅಷ್ಟೇ ನನಗೆ. ಅದಕ್ಕೆ ಸ್ವಲ್ಪ ಟೆನ್ಷನ್. ಇವಾಗ ನಮ್ಮ ಯಜಮಾನ್ರು ಇವಾಗ ಮನೆಯಲ್ಲಿ ಊರಿಗೆ ಹೋಗಿರಲ್ರಿ. ಇವಾಗ ಅವರಿದ್ದರೆ ಅವರು ಅಂದರೆ ಅಪ್ಪಾಜಿಗೆ ದಿನ ರಾತ್ರಿ ಒಂದು 4-5 ಸಾರಿ ಆದರೂ ಎಬ್ಬಿಸ್ತಾರೆ ರೀ. ಅದಕ್ಕೋಸ್ಕರ ಅವರಿದ್ದರೆ ಅವರು ಸ್ವಲ್ಪ 1-2 ಸಾರಿ ಎದ್ದೇಳ್ತಿದ್ರು, ನಾನು 1-2 ಸಾರಿ ಎದ್ದೇಳ್ತಿದ್ದೆ. ಅದು ಅಷ್ಟೊಂದು ಕಾಣಿಸ್ತಿದ್ದಿಲ್ಲ. ಇವತ್ತು ರಾತ್ರಿ ನಾನೇ ಒಬ್ಬಕ್ಕೆ ಎದ್ದೇಳಬೇಕು. ಎಷ್ಟು ನಿದ್ದೆ ಬಂದ್ರೇನು ಪಾಪ ಅವರಿಗೆ. ಯಾಕಂದರೆ ಆರಾಮಿದ್ದರೆ ಅವ್ರು ಯಾಕೆ ನಮಗೆ ನೀರು ಕೊಡು ಅದೆಲ್ಲ ಅಂತಿದ್ರು ರೀ. ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅವ್ರಿಗೆ ಆವಾಗಲೂ ನಾನು ಮಜಾಕ್ ಮಾಡಿರೋದು ಅಪ್ಪಾಜಿಗೆ, ಹಂಗೆ ಮಜಾಕ್ ಮಾಡ್ತಾಯಿರ್ತೀನಿ. ಅಂದರೆ ಅವ್ರಿಗೆ ಎಬ್ಬಿಸಿ ಕುಂದಿರಿಸ್ಬೇಕು, ನೀರು ಕುಡಿಸ್ಬೇಕು, ಮತ್ತು ಬೆನ್ನು ತೆಗಿಬೇಕು ಫ್ರೆಂಡ್ಸು. ಇಲ್ಲ ಅಂದರೆ ಅದಿಗೆ ನೀರು ಹಂಗೆ
ಮಲಿಸ್ಬಿಟ್ರೆ ಫ್ರೆಂಡ್ಸ್ ಎದೆಯಲ್ಲಿ ಕುಂತಿದ್ದಂಗೆ ಆಗುತ್ತಾ, ಎದ ಮೇಲೇ ಆಯ್ತಮ್ಮ ಹಂಗೆ ಅಂದಂಗೆ ಆಗುತ್ತೆ ನೀರು. ಅದಕ್ಕೋಸ್ಕರ ಮತ್ತು ಅವ್ರಿಗೆ ಸ್ವಲ್ಪ ಇದು ನೋಡ್ಕೋಬೇಕಾಗುತ್ತೆ, ಜಾಸ್ತಿ ಕೇರ್ಫುಲ್ಲಾಗಿ ನೋಡ್ಕೊತೀವಿ ಫ್ರೆಂಡ್ಸ್ ಅವ್ರಿಗೆ. ಅದರಿಂದಾಗಿ ನೋಡಿರಿ ಇವಾಗ ನಿದ್ದೆ ಬರ್ತಾನೆ ಇದೆ, ಮತ್ತು ಸ್ವಲ್ಪ ಹೊತ್ತಿಗೆ ಮತ್ತೆ ಎದ್ದು ಕುಂತು ಬಿಡ್ತೀನಿ. ಇವಾಗ ಮಕ್ಕಳು ಎಲ್ಲ ಆಟಾಡ್ಕೊಂತ ಅಪ್ಪಾಜಿ ಜೊತೆ ಮಾತಾಡ್ಕೊಂತ ಅವಾಗೇನು ಅನ್ಸಂಗಿಲ್ಲ ಅಷ್ಟೊಂದು. ಒಬ್ಬಾಕಿ ಅವರೆಲ್ಲ ಮಕ್ಕೊಂಡ್ಬಿಟ್ಟಾರಲ್ರಿ, ಇವಾಗ ಜಾಸ್ತಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಏನು ಮಾಡಬೇಕು, ಅನಿವಾರ್ಯ. ಪ್ರತಿಯೊಂದು ಸಂದರ್ಭಗಳು ನಾವು ಅನುಸರಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಲ್ರಿ. ಅದರಿಂದಾಗಿ ನೋಡಿ, ಇವತ್ತಿನ ನಮ್ಮ ವಿಡಿಯೋ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಮತ್ತು ಸಪೋರ್ಟ್ ಮಾಡಿರಿ. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀವಿ, ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ, ಮತ್ತು ಅಲ್ಲಾ ಹಾಫೀಸ್, ಗುಡ್ ನೈಟ್.